ಅಂಜನಾ ದೇವಿಯ ಪುತ್ರ ಹನುಮಂತ ಸಾಕಷ್ಟು ಸಮಸ್ಯೆಗಳನ್ನು ಏನು ಕ್ಲಿಯರ್ ಮಾಡುವಂತಹ ದೇವ, ಕಂಟಕವನ್ನು ನಿರ್ವಹಣೆ ಮಾಡುವಂತಹ ದೇವ. ಇವತ್ತು ಹನುಮಂತನ ಜನ್ಮದಿನ. ಸಾಕಷ್ಟು ಭಕ್ತಾದಿಗಳು ಹನುಮ ಜಯಂತಿಯನ್ನು ಆಚರಿಸುವುದಕ್ಕೆ ಸಾಕಷ್ಟು ದೇವಸ್ಥಾನಗಳಿಗೆ ಇವತ್ತು ಭೇಟಿ ನೀಡಿರುವಂಥದ್ದು. ನಾನಿದೀಗ ವಿಜಯನಗರದಲ್ಲಿರುವಂತಹ ಆಂಜನೇಯ ಮಾರುತಿ ದೇವಸ್ಥಾನದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ದೇವಾಲಯವನ್ನು ಬೆಳಗ್ಗೆಯಿಂದಲೇ ಸಹ ವಿಶೇಷವಾದಂಥ ಪೂಜೆಯನ್ನು ಏನು ಹನುಮಂತನಿಗೆ ಮಾಡಿರುವಂಥದ್ದು, ಆಂಜನೇಯಗೆ ಮಾಡಿರುವಂಥದ್ದು. ಸಾಕಷ್ಟು ಹೆಸರುಗಳಿಂದಲೂ ಸಹ ಕರೆಸಿಕೊಳ್ಳುವಂಥ ಆಂಜನೇಯ ಶಕ್ತಿಶಾಲಿ ಆಂಜನೇಯಂಗೆ ಇವತ್ತು ಏನು ಬೆಣ್ಣೆ ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರವಾಗಿರುವಂಥದ್ದು, ತುಂಬ ಸುಂದರವಾದಂಥ ಹೂವಿನ ಅಲಂಕಾರವನ್ನು ಮಾಡಿರುವಂತಹದ್ದು. ಜೊತೆಗೆ ದೇವರಿಗೆ ಬೆಳಗ್ಗೆಯಿಂದಲೂ ಸಹ ಮಂಗಳಾರತಿ ಆಗಿರ್ಬೋದು, ಪಂಚಾಮೃತ ಅಭಿಷೇಕ ಆಗಿದೆ. ಜೊತೆಗೆ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇರುವಂತಹದ್ದು. ಮಂಗಳಾರತಿಯೂ ಸಹ ಬೆಳಗ್ಗೆಯಿಂದಲೇ ಮಾಡಿರುವಂಥದ್ದು. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಇವತ್ತು ಏನು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂತಹದ್ದು. ವಾನರ ದಂಪತಿಗಳಾದ ಕೇಸರಿ ಹಾಗೂ ಅಂಜನಾ ದೇವಿಗೆ ಜನಿಸಿದಂಥ ಆಂಜನೇಯನು ವಾಯುದೇವನ ಆಶೀರ್ವಾದದ ಮಗ ಎಂದು ಸಹ ಕರೆಯಲಾಗುತ್ತೆ. ಅಂಜನಾದ್ರಿಯಲ್ಲಿ ನಮ್ಮ ಆಂಜನೇಯ ಜನಿಸಿದ್ದಾನೆ ಅಂತಲೂ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಸಹ ಆಂಜನೇಯನ ಭಕ್ತಾದಿಗಳು ಸಾಕಷ್ಟು ಜನ ಇದ್ದಾರೆ. ದೇವರಲ್ಲಿ ಇವತ್ತು ನಾವು ಆಂಜನೇಯನಲ್ಲಿ ಏನೇ ಕೇಳ್ಕೊಂಡ್ರೂ ಸಹ ನೆರವೇರುತ್ತೆ ಅನ್ನುವಂತಹದ್ದು ಒಂದಿದೆ ಮಾತಿದೆ. ಜೊತೆಗೆ ಭಕ್ತಿ ಇದೆ. ಸಾಕಷ್ಟು ಜನರು ಪ್ರತಿ ಶನಿವಾರ ಮಾತ್ರ ಅಲ್ಲ, ಏನೇ ಕಾಟಗಳಿದ್ರೂ ಸಹ ನಮ್ಮ ಎಲ್ಲವೂ ದೂರ ಆಗುತ್ತೆ, ನಾವು ಕೈ ಮುಗಿದು ಬೇಡಿಕೊಂಡ್ರೆ ಎಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಮಕ್ಕಳಿಂದ ಹಿಡಿದು ಹಿರಿಯರು, ವಯಸ್ಕರು ಎಲ್ಲರೂ ಸಹ ದೇವಸ್ಥಾನಕ್ಕೆ ಬಂದು ಇವತ್ತು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಆಂಜನೇಯನ ಆಶೀರ್ವಾದವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಮ್ಮೊಟ್ಟಿಗೆ ದೇವಸ್ಥಾನದ ಅರ್ಚಕರು ಸಹ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಪೂಜೆಗಳನ್ನು ಇವತ್ತು ಬೆಳಿಗ್ಗೆಯಿಂದ ಮಾಡಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ಹನುಮ ಜಯಂತಿ ಇದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಪೂಜೆಗಳನ್ನು ಬೆಳಗ್ಗೆಯಿಂದ ಮಾಡಿದ್ದೀರಿ? ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಸಮೇತ ವಿಶೇಷವಾದಂಥ ಪುಷ್ಪಾಲಂಕಾರ ಮತ್ತು ಆಂಜನೇಯ ಸ್ವಾಮಿಗೆ ಇಷ್ಟವಾದಂತಹ ಬೆಣ್ಣೆ ಅಲಂಕಾರವನ್ನು ಇಲ್ಲಿ ಭಕ್ತರ ಸಹಕಾರದಿಂದ ನಾವು ಈ ಮಾರುತಿ ಮಂದಿರದಲ್ಲಿ ನೆರವೇರಿಸಿದ್ದೀವಿ. ಪ್ರಸಾದ ಬೆಳಗ್ಗೆಯಿಂದನೂ ಪ್ರಸಾದ ವಿತರಣೆ ಇದೆ. ಮತ್ತು ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಪೌರ್ಣಮಿ ಪ್ರಯುಕ್ತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ ನಂತರ ಮತ್ತೆ ಪ್ರಸಾದ ವಿನಿಯೋಗನೂ ಇರುತ್ತೆ. ನೋಡಿದ್ರಲ್ಲ, ಬೆಳಗ್ಗೆಯಿಂದ ಸಹ ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ದೇವೆ. ಜೊತೆಗೆ ಅಂದರೆ ಸಂಜೆವರೆಗೂ ಸಹ ಪ್ರಸಾದ ವಿನಿಯೋಗ ಇರುತ್ತೆ. ಈಗ ಆಲ್ರೆಡಿ ಬೆಳಗ್ಗೆಯಿಂದಲೂ ಸಹ ನಾವು ದೇವರ ಪ್ರಸಾದವನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನೊಂದೇನು ಅಂತಂದರೆ, ಜೈ ಹನುಮಾನ ಧ್ಯಾನ ಗುಣಸಾಗರ, ಈ ರೀತಿಯಾದಂಥ ಅಂದರೆ ಆಂಜನೇಯನ ಮಂತ್ರವನ್ನು ನಾವು ಹೇಳಿದ್ರೆ ನಮ್ಮ ನೋವುಗಳು, ನಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನುವಂತಹ ನಂಬಿಕೆ. ಆ ಒಂದು ಮಂತ್ರವನ್ನು ಹೇಳಿದ್ರ ಮುಖಾಂತರವಾಗಿ ಭಕ್ತಾದಿಗಳು ದೇವರಲ್ಲಿ ತಮ್ಮ ಕೋರಿಕೆಗಳನ್ನು ಇಡ್ತಾ ಇರುವಂತಹದ್ದು. ಇವತ್ತು ಹನುಮ ಜಯಂತಿಯ ಸಂಭ್ರಮ ಅಷ್ಟಂತೆ ಅದ್ದೂರಿಯಾಗಿ ಭಕ್ತರು ಸೇರಿಕೊಂಡು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.